ನಿಮ್ಮಲ್ಲಿ ಕೂಡ ಒಬ್ಬ ದಿಟ್ಟ ಧೀಮಂತ ಈ ದೇಶದಲ್ಲಿ ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರುವುದಕ್ಕೆ ನಿಮ್ಮೆಲ್ಲರಿಗೂ ನಾನು ಶುಭವನ್ನು ಹಾರೈಸುತ್ತೇನೆ. ನಾನು ವಿದ್ಯಾರ್ಥಿ ನಾಯಕರಾಗಿದ್ದಾಗ ಯೂತ್ ಕಾಂಗ್ರೆಸ್ ಅಲ್ಲಿದೆ. ನಾವೆಲ್ಲ ದೆಹಲಿಗೆ ಯೂತ್ ಕಾಂಗ್ರೆಸ್ ಸಮಾವೇಶಕ್ಕೆ ಹೋಗ್ತಾ ಇದ್ದೀವಿ. ನಾನು ಏರ್ಪೋರ್ಟಿಂದ ರೈಲ್ವೆ ಸ್ಟೇಷನ್ ಬಿಟ್ಟು ರೈಲಲ್ಲಿ ಹೋಗ್ತಾ ಇದ್ದೆ. ಒಂದು ದೊಡ್ಡ ಸಮಾವೇಶ, ಒಂದು 15 ಕಿಲೋಮೀಟರ್ ಹೋಗಿರ್ಬೇಕಷ್ಟೇ. ಈ ರೀತಿ ಬೆಳಗ್ಗೆ ಇಂದಿರಾ ಗಾಂಧಿಯವರ ಮೇಲೆ ಮುಂದಿನ ದಾಳಿ ನಡೀತು ಅಂತೇಳಿ ವಿಚಾರ ತಿಳಿತು. ತಕ್ಷಣ ನಿಂತು ಇಡೀ ದೇಶದಲ್ಲೇ ಒಂದು ದೊಡ್ಡ ಗಂಡಾಂತರ, ಇಡೀ ಪ್ರಪಂಚ ನಡೆದ್ಬಿಡ್ತು. ಯಾರು ನಂಬಬೇಕು ಅಂತೇಳಿ ಸ್ವಂತ ಯಾರು ನಾವು ನಂಬಿಕೊಂಡು ನಮ್ಮನ್ನು ರಕ್ಷಣೆ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಅಂಥವರೇ ನಮ್ಮನ್ನ ಮುಂದಕ್ಕೆ ಸತ್ತಾಗ ನಾವು ಯಾರನ್ನು ನಂಬಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಚರ್ಚೆಗೆ ಕಾರಣ ಆಯಿತು. ಇವತ್ತು ಇಂದಿರಾ ಗಾಂಧಿಯವರು ಒಬ್ಬ ಧೀಮಂತ ಮಹಿಳೆ, ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಪ್ರಧಾನಮಂತ್ರಿಯಾಗಿ ನಮಗೆ ಕೊಟ್ಟಂತ ಕಾರ್ಯಕ್ರಮ ಇವತ್ತು ಅವರು ಹಿಂದೆ ಹೋಗಿದ್ದು ಕೂಡ ಅವರು ಈ ದೇಶದಲ್ಲಿ ಕೊಟ್ಟಂತ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಇನ್ನ ಜೀವಂತವಾಗಿ ಇವತ್ತು ಉಳ್ಕೊಂಡಿದೆ. ನಾನು ವಿದ್ಯಾರ್ಥಿಯಾಗಿದ್ದಾಗ ಒಂದು ಸ್ಕೂಲ್ ಕಟ್ಟಬೇಕು, ಒಂದು 4,000 ರೂಪಾಯಿ ಸ್ಕೂಲ್ ಅಷ್ಟೇ ಹೋಗಿತ್ತು. ಅದನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ಸಾಲ ತೆಗೆದುಕೊಳ್ಬೇಕಾದ್ರೆ 500 ರೂಪಾಯಿ ಕಟ್ಟಬೇಕಾಗಿತ್ತು. ಬಹುಶಃ ಬ್ಯಾಂಕ್ ನಮಗೆ ಹೋಗ್ಬಿಡ್ತಿದ್ರು, ಆಧಾರ ಯಾರು ಕೇಳೋದು. ಸೊ ಬ್ಯಾಂಕಿನ ರಾಷ್ಟ್ರೀಕರಣ ಆದ್ಮೇಲೆ ಆಮೇಲೆ ನಾನು ಯಾರು ಸ್ಟೇಟ್ ಹೋಗಿ ಯಾರು ನಮ್ಮ ಪದ್ಯ ಗ್ಯಾರಂಟಿ ಕೊಟ್ಟು ತಗೊಂಡ್ರೆ ಬೇರೆ ವಿಚಾರ. ಆದರೆ ಬ್ಯಾಂಕಿನ ರಾಷ್ಟ್ರೀಕರಣ ಏನು ಇಂದಿರಾ ಗಾಂಧಿಯವರು ಮಾಡಿದ್ರು. ನಮ್ಮ ರಾಜ್ಯದಲ್ಲೇ ಕೆನರಾ ಬ್ಯಾಂಕು, ವಿಜಯ ಬ್ಯಾಂಕು, ಕಾರ್ಪೊರೇಷನ್ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕು ಇವೆಲ್ಲ ಕೂಡ ನಮ್ಮ ರಾಜ್ಯದಲ್ಲೇ ಉಳಿದ ಬ್ಯಾಂಕ್ಗಳು. ಯಾರು ಮನೆ ಬಾಗಿಲಿಗೆ ಹೋಗಿ ಹಾಕ್ತಿದ್ರು ದೊಡ್ಡ ಶ್ರೀಮಂತರ ಪಾಲ ಮಾತ್ರ ಬ್ಯಾಂಕ್ ಇಟ್ಟಿದ್ರು. ಜನಾರ್ದನ ಪೂಜಾರಿಗಳು ಆ ಬ್ಯಾಂಕಿನ ಒಬ್ಬ ಖಾತೆಯ ಸಚಿವರಾದರು. ರಸ್ತೆಯಲ್ಲಿ ಬೀದಿ ವ್ಯಾಪಾರ ಮಾಡೋದನ್ನು ಕೂಡ ಹುಡುಕೊಂಡು 5,000 10,000 ಕೂಡ ಯಾವ ಆಧಾರ ಇಲ್ಲದೆ ಸಾಲ ಕೊಡಬೇಕು ಅಂತ ಆದೇಶವನ್ನು ಮಾಡಿ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದು ಆ ಹೆಸರಿನಲ್ಲೇ ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಅಸೆಂಬ್ಲಿ ಸೋತಿದ್ದೇನೆ ಪಕ್ಷಕ್ಕೆ. ಆಮೇಲೆ ಜಿಲ್ಲಾ ಪಂಚಾಯತಿ ಬಂದು ಆಮೇಲೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಆಯ್ಕೆ ಆಗ್ತದೆ. ಇಂದಿರಾ ಗಾಂಧಿಯವರ ಹೆಸರಲ್ಲಿ ಇವತ್ತು ಎಷ್ಟೋ ಲಕ್ಷ ಜನ ಭೂಮಿಯನ್ನು ಪಡ್ಕೊಂಡಿದ್ದಾರೆ. ಒಂದೊಂದು ತಾಲೂಕಲ್ಲಿ 10,000 15,000 20,000 ಕೂಡ ಉಳೋರಿಗೆ ಭೂಮಿ ಹಾಕಬೇಕು ಅಂತೇಳಿ ಅವರು ದೇವರಾಜೇಶ್ವರರು ತೆಗೆದುಕೊಂಡಂತ ತೀರ್ಮಾನ ಇದೆಯಲ್ಲ, ಯಾರು ಇಡೀ ದೇಶದಲ್ಲಿ ಇಷ್ಟು ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ಆಗ್ತಿಲ್ಲ. ಮೊನ್ನೆ ನಾನು ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯವರು ನಾವೆಲ್ಲ ಪಾಲಕರ ಯಾತ್ರೆಗೆ ಹೋಗ್ತಾ ಇದ್ದೆ. ಮೊಳಕಾಲೂರ ಹತ್ರ ಹೋಗಿ ಟೀಗೆ ಅಂತೇಳಿ ರಾಹುಲ್ ಗಾಂಧಿ ತಿಳಿಸಿದ್ರು. ಒಂದು ತಾಯಿ ಹೆಣ್ಮಗಳು ಸುಮಾರು 70 ವರ್ಷ, 4 ತಿಂಗಳಾಯ್ತು ಹೆಣ್ಮಗಳು ತಿಳ್ಕೊಂಡು, 5-6 ತಿಂಗಳು ಬಂದಿತ್ತು. ಆ ಹೆಣ್ಮಗಳು ಬಂದು ಸೌತೆಕಾಯಿ ಇಟ್ಕೊಂಡು ಕೊಟ್ಟರು. ಬಂದು ನನಗೆ ತಂದು ಕೂಡ ರಾಹುಲ್ ಗಾಂಧಿ ಕೊಡಕ್ಕೆ ಬಂದರು.
ಸೊ ನಾನು ಸೌತೆಕಾಯಿ ಇಸ್ಕೊಂಡ್ರೆ ರಾಹುಲ್ ಗಾಂಧಿ ಕೇಳಿದ್ರು ಏನ ಹೆಣ್ಮಗಳು ಮಾತಾಡ್ತಾ ಇದ್ದಾರೆ, ತಗೊಳಪ್ಪ ನಿಮ್ಮ ಅಜ್ಜಿ ಕೊಟ್ಟಿದ್ದ ಜಮೀನಲ್ಲಿ ಸೌತೆಕಾಯಿ ಬೆಳೆದಿದ್ದೀನಿ ತಗೊಳಪ್ಪ ಅಂತ ಹೇಳಿ ಆ ಹೆಣ್ಮಗಳು ಇದೇ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಂತ ದೊಡ್ಡ ಕಾರ್ಯಕ್ರಮ. ಇವತ್ತು ಅಂಗನವಾಡಿ ಕಾರ್ಯಕ್ರಮ 50 ವರ್ಷ ಆಗಿದೆ. ಬಾಲ ವಿಕಾಸ್ ಯೋಜನೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 50 ವರ್ಷದ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಗಾಳಿ ರೂಪಿಸಿದ್ದಾರೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು 50 ವರ್ಷದ ಹಿಂದೆ ಆ ಕಾರ್ಯಕ್ರಮನ ಕೊಟ್ಟರು. ಅಂಗನವಾಡಿ ಕಾರ್ಯಕ್ರಮ ಮಕ್ಕಳಿಗೆ ಒಳ್ಳೆಯ ಪೌಷ್ಟಿಕ ಆಹಾರ ಕೊಟ್ಟು ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಚಿಕ್ಕ ಮಕ್ಕಳಿಗೆ ಅಂತ ಹೇಳಿ ಹಳ್ಳಿಗಳಲ್ಲಿ ಪ್ರಾರಂಭ ಮಾಡಿದ್ರು. ಯಾವ ಸರ್ಕಾರನೂ ಅದನ್ನು ತೆಗೆಯಲಾಗಲಿಲ್ಲ. ಇವತ್ತು ಓಲ್ಡ್ ಏಜ್ ಪೆನ್ಷನ್ ವಿಡೋ ಪೆನ್ಷನ್ ಯಾರು ಕೊಟ್ಟರು? ಅದು ಇಂದಿರಾ ಗಾಂಧಿ ₹100 ಕೊಡೋಕೆ ಶುರು ಮಾಡಿದ್ರು. ಇವತ್ತು ₹1000 ಕೊಡ್ತಾ ಇದ್ದಾರೆ. ಹೀಗೆ ಬಡತನದ ಮೇಲ್ಗಡೆ ಎತ್ತಕ್ಕೆ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದ ಶಾಂತಿಗೋಸ್ಕರ ಕೊನೆಗೆ ಪ್ರಾಣವನ್ನ ತ್ಯಾಗವನ್ನು ಮಾಡುತ್ತೆ. ಬಡತನ ನಿವಾರಣೆಗೆ, ಅಭಿವೃದ್ಧಿಗೆ ಬದ್ಧತೆ ವಿಚಾರದಲ್ಲಿ ಇಡೀ ಭಾರತದಲ್ಲಿ ಒಂದು ದಿಟ್ಟವಾದಂತಹ ನೆಲೆಯನ್ನು ಜೀವಂತ ಮಹಿಳೆ ಇಂದಿರಾ ಗಾಂಧಿ. ಇವತ್ತು ನೀವೆಲ್ಲ ಆ ಹೆಣ್ಣುಮಗಳನ್ನ ನೆನೆಸ್ಕೊಂಡು ನಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಆ ಹೆಣ್ಣುಮಗಳ ಹೆಸರೇ ಅಂದ್ರೆ ಇವತ್ತು ನಮ್ಮ ಪಕ್ಷದ ಒಂದು ಉಸಿರು. ಇಂದಿರಾ ಗಾಂಧಿ ಹೆಸರು ಈ ದೇಶದ ಪ್ರತಿಯೊಬ್ಬ ಬಡ ಜನತೆಯ ಉಸಿರು. ಇವತ್ತು ಯಾರ ಹಿರಿಯರ ಹಳ್ಳಿಗಳಲ್ಲಿ ನೋಡಿ, ಇನ್ನು ಅನೇಕ ಮನೆಗಳಲ್ಲಿ ಇಂದಿರಾ ಗಾಂಧಿಯ ಫೋಟೋಗಳನ್ನು ಇಟ್ಟಿದ್ದಾರೆ. ನಾನು ಅವತ್ತು ಗಲಾಟೆ ಆಯ್ತು, ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿಕೊಂಡು ಇದಕ್ಕೆ ಕರ್ಕೊಂಡು ಮಲ್ಲೇಶ್ವರ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಆಮೇಲೆ ಬಿಟ್ಟರು. ಕಾರಣದಿಂದ ಘೋಷಣೆ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ನಮ್ಮ ಪುಟ್ಟರಂಗಪ್ಪ ಅಂತ ಒಂದು DC ಇದ್ರು. ನಾನು ಸಿನಿಮಾ ಥಿಯೇಟರ್ಗೆ ಲೈಸೆನ್ಸ್ಗೆ ಅರ್ಜಿ ಹಾಕೊಂಡಿದ್ದೆ. ಅವರು ಫೈನಲ್ ಲೈಸೆನ್ಸ್ ಆಗ್ಬೇಕು. ಅವ್ರು ಕೇಳಿದ್ರೆ ಪುಟ್ಟರಂಗಪ್ಪ ಅಂದ್ರೆ ಬದುಕಿದ್ದಾರೆ, ಗೊತ್ತಿಲ್ಲ, ಬದುಕಿರ್ಬೋದು, ಚಿತ್ರದುರ್ಗ ಏನ್ ಹೆಸರಿರ್ತೀರಿ ಶಿವಕುಮಾರ್ ಅಂತ ಕೇಳಿದ್ರು. ನಾನು ಇಂದಿರಾ ಗಾಂಧಿ ಹೆಸರಿರ್ತೀನಿ ಅಂತ ಹೇಳಿ ಇಂದಿರಾ ಗಾಂಧಿ ಚಿತ್ರಮಂದಿರ ಅಂತ ಹೇಳಿ ನಾನು ಸುಮಾರು 16 ವರ್ಷ ಆ ಚಿತ್ರಮಂದಿರವನ್ನ ದೊಡ್ಡಾಳಲ್ಲಿ ನಡೆಸಿಟ್ಟು ಎಷ್ಟೋ ಜನ ನಮ್ಮೂರೆಲ್ಲ ಇದ್ದಾರೆ ಗೊತ್ತಿದೆ. ಅವತ್ತು ಕಲರ್ ಟಿವಿ ಅಂತ ಇಟ್ಕೊಂಡೋಗಿ ನಾನು ಹಾಕಿ ಊರಲ್ಲಿ ಒಂದು ದೊಡ್ಡ ಜಾಗದಲ್ಲಿ ಇಟ್ಬಿಟ್ಟು ಜನರಿಗೆ ಅವತ್ತು ನೋಡಂತ ಒಂದು ಸನ್ನಿವೇಶವನ್ನು ನೋಡಂತ ಅವಕಾಶ ಕೂಡ ನಾನು ಜನರಿಗೆ ಮಾಡಿಕೊಂಡೆ. ಹೀಗೆ ನಮಗೂ ಅವರು ಇರೋಂಥ ಒಂದು ಬಾಂಧವ್ಯ. ಅವರ ಸತ್ಮೇಲೆ ರಾಜೀವ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದರು, ಜವಾಬ್ದಾರಿ ತೆಗೆದುಕೊಂಡ್ರು. ನನಗೆ ರಾಮಲಿಂಗಾರೆಡ್ಡಿ ಅವರಿಗೆ, ರೇವಣ್ಣವ್ರಿಗೆ, ವಿನಯ್ ಕುಮಾರ್ ಸೊರ್ಕೆ ಇರ್ಬೋದು, ಇಂಥ ಸುಮಾರು 50 ಜನ ಯುವಕರಿಗೆ ಹೊಸದಾಗಿ ಇವತ್ತು ಬೆಳೆಸಿ ಇವತ್ತು ನಾಯಕತ್ವವನ್ನು ನಡೆಸಲಿಕ್ಕೆ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದ್ದನ್ನ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ನೀವು ಟ್ರಂಪ್ ವಿಚಾರ ನಾವೆಲ್ಲ ತರಿಸ್ತಾ ಇದ್ದೇವೆ. ಮೋದಿಗೂ ಟ್ರಂಪ್ ನಡೀತಾ ಇರುವಂತ ಮಾತುಗಳು, ಮೋದಿ ಅವರು ಹೇಳಿಕೆ ಒಂದು, ಟ್ರಂಪ್ ಅವರು ಹೇಳಿಕೆ ಒಂದು, ಇವೆಲ್ಲ ಇದೆ. ಇಂದಿರಾ ಗಾಂಧಿ ಅವರು ಹೇಳಿದ್ರು, ನಾನೊಬ್ಬ ಹೆಣ್ಣುಗಳು ಈ ದೇಶದ ಪ್ರಧಾನಿಯಾಗಿದ್ದೀನಿ, ನಾನು ಯಾವ ಒತ್ತಡಕ್ಕೂ ಕೂಡ ಮಣಿದಿಲ್ಲ, ನನ್ನ ಆಗಲಿ ನನ್ನ ದೇಶವನ್ನು ಕೂಡ ಯಾರು ಕೂಡ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇಂದಿರಾ ಗಾಂಧಿ ಅವರು ಹೇಳಿದ್ರು. ಸೊ ಹಂಗೆ ಈ ದೇಶದ ಸೇವೆಯಲ್ಲಿ ಅವರು ಇನ್ನೊಂದಿನ ಭಾಷಣ ಮಾಡಿದ್ರು. ಅವರು ಕೂಡ ಒರಿಸ್ಸಾದಲ್ಲಿ ಭಾಷಣ ಮಾಡಿ ನನ್ನ ಕೊನೆಯ ಉಸಿರು ಈ ದೇಶದ ರಕ್ತಕ್ಕೋಸ್ಕರ ಕೂಡ ನಾನು ಈ ದೇಶವನ್ನು ಪ್ರತಿಯೊಂದು ಹನೆಯ ರಕ್ತದ ಹನಿ ಕೂಡ ಈ ದೇಶದ ಐಕ್ಯತೆ, ಸಮಗ್ರತೆಗೆ, ಶಾಂತಿ ಮಾಡೋದಕ್ಕೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಅವರ ನುಡಿಮುತ್ತುಗಳ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಇಂಗ್ಲಿಷಲ್ಲಿ. ನಾನು ಮೊನ್ನೆ ರಾಹುಲ್ ಗಾಂಧಿ ಅವರಿಗೆ ಕಾಪಿ ರೈಟ್ ಅಂತ ತಿಳ್ಕೊಂಡಿದ್ದಾರೆ.
ನಾನು ಆ ಪುಸ್ತಕವನ್ನು ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಅವರ ಪರ್ಮಿಷನ್ ತೆಗೆದುಕೊಂಡು ಅವ್ರಿಗೇನೆ ಉದ್ಘಾಟನೆ ಮಾಡುತ್ತೇನೆ. ನಾನು ಒಂದಿನ ಸಿದ್ದರಾಮಯ್ಯವರ ಜನ್ಮದಿನ ಈ ಪುಸ್ತಕ ಅವರಿಗೆ ಗಿಫ್ಟ್ ಮಾಡಿದ್ದೇನೆ. ಇಂದಿರಾ ಗಾಂಧಿಯವರ ನುಡಿ ಮುತ್ತುಗಳನ್ನ ಪುಸ್ತಕವನ್ನು ನಾನು ಮಾಡಿದೆ. ಅವ್ರು ಹೇಳ್ತಾರೆ, ಸವಾಲುಗಳು ಅಂದ್ರೆ ಸವಾಲುಗಳು ನಮ್ಮ ಮನೆ ಬಾಗಿಲಲ್ಲಿ ಕಾದು ಕುಳಿತಿವೆ. ನಾವೇನು ಪರ್ವತವನ್ನು ಏರಬೇಕಾಗಿಲ್ಲ, ಏರಬೇಕಾದಂತ ಅವಶ್ಯಕತೆ ಇಲ್ಲ. ಸಾಗರಗಳನ್ನು ಕೂಡ ದಾಟಬೇಕಾದಿಲ್ಲ. ನಮ್ಮ ಹಳ್ಳಿಗಳಲ್ಲಿರುವಂತ ಬಡತನ, ಪ್ರತಿಯೊಬ್ಬರ ಮನೆಯಲ್ಲಿರುವಂತಹ ಜಾತೀಯತೆ, ನಾವು ಏರಬೇಕಾಗಿದ್ದು ಈ ಪರ್ವತಗಳನ್ನ ದಾಟುವುದು ಈ ಸಾಗರಗಳನ್ನ ಹೇಳಿ ಇವತ್ತಿನ ದೇಶದಲ್ಲಿ ನಡೀತಾ ಇರುವಂತಹ ಜಾತಿ ವ್ಯವಸ್ಥೆ ಬಗ್ಗೆ ಆವತ್ತಿನ ಕಾಲದಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ಈ ದ್ವೇಷದ ಬಗ್ಗೆ ಮಾತಾಡುವಾಗ ರಕ್ತವನ್ನ ಚೆಲ್ಲಬೇಡಿ, ದ್ವೇಷವನ್ನ ಚೆಲ್ಲಿಸಬೇಡಿ ಅಂತ ಕೂಡ ಆ ಮಾತನ್ನ ಹೇಳ್ತಾ ಇದ್ದಾರೆ. ಈ ದೇಶದಲ್ಲಿ ಅನೇಕ ನಾಯಕರುಗಳನ್ನ ಇವತ್ತು ತಯಾರು ಮಾಡಿ ಅವರು ಕೊಟ್ಟಂತ ಪ್ರತಿಯೊಂದು ಕಾರ್ಯಕ್ರಮ ಈ ದೇಶದ ಆಸ್ತಿಯಾಗಿ ಇಟ್ಕೊಂಡಿದೆ. ಇವತ್ತು 20 ಕಾರ್ಯಕ್ರಮ ಅಂತೇಳಿ ಅವತ್ತು ಕಾಲದಲ್ಲಿ ಬಡವರಿಗೆ ಸೈಟು, ಮನೆ, ಭೂಮಿ, ಪೆನ್ಷನ್, ಬ್ಯಾಂಕಿನ ರಾಷ್ಟ್ರೀಕರಣ, ಚಿಕ್ಕ ಮಕ್ಕಳಿಗೆ ಕಾರ್ಯಕ್ರಮ, ಈ ದೇಶದ ಅಕ್ಕಪಕ್ಕ ಎಲ್ಲ ದೇಶಗಳು ಕೂಡ ನಮ್ಮ ದೇಶದೊಳಗೆ ಇತ್ತು. ಇವತ್ತು ನೋಡಿ, ಯಾರು ಕೂಡ ನಮ್ಮ ಜೊತೆ ಅಕ್ಕಪಕ್ಕ ದೇಶಗಳು ಯಾರು ಕೂಡ ಇಲ್ಲ. ಆವತ್ತು ಪ್ರಪಂಚದಲ್ಲಿ ಬಹುಶಃ ನೂರಾರು ದೇಶಗಳು ನಮ್ಮ ಭಾರತದ ಜೊತೆ ಬಾಂಧವ್ಯ ಇಟ್ಕೊಂಡು ನಮ್ಮ ದೇಶದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರಿಗೆ ಒಂದು ಹುಕ್ಕಿನ ಮೇಳೆ ಅಂತೇಳಿ ಇಡೀ ಪ್ರಪಂಚವನ್ನು ಕೂಡ ನಾಯಕತ್ವವನ್ನು ಹಂಚುವುದನ್ನ ನಾವು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಚುನಾವಣೆ ಗೆಲ್ಲುವುದು ಸೋಲು ಬಗ್ಗೆ ಅವರು ಚಿಂತೆ ಮಾಡಲಿಲ್ಲ. ಅವರ ಮನೆ ದೊಡ್ಡಬಳ್ಳಾಪುರದಲ್ಲಿ ಎಲೆಕ್ಷನ್ ಓಟ್ ಸೇರಿಸ್ಬಿಟ್ರು ಅಂತೇಳಿ ಇಲ್ಲಿಗೆ ಒಂದು ಕೋರ್ಟ್ನಿಂದ ಕರ್ಕೊಳ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು. ದೊಡ್ಡ ಹೋರಾಟ ನಡೀತು. ಆಮೇಲೆ ಚಿಕ್ಕಮಗಳೂರು ಬೈ ಎಲೆಕ್ಷನ್ ಅಲ್ಲಿ ಚುನಾವಣೆಗೆ ನಿಂತ್ಕೊಂಡ್ರು. ವೀರೇಂದ್ರ ಪಾಟೀಲ್ ಅವರು ಅವ್ರ ಮೇಲೆ ಎಲೆಕ್ಷನ್, ನಾವೆಲ್ಲ ವಿದ್ಯಾರ್ಥಿಗಳು ಹೋಗಿ ಎಲೆಕ್ಷನ್ ಮಾಡಿದ್ರು. ಗೆದ್ದಾದ್ಮೇಲೆ ಜನತಾದಳದವ್ರಿಗೆ ಅವ್ರ ಮೇಲೆ ಈ ದೇಶವನ್ನ ಆಳ್ಲಿಕ್ಕಾಗಲಿಲ್ಲ. ಕೊನೆಗೆ ಬೈ ಎಲೆಕ್ಷನ್ ಬಂದು ಮತ್ತೆ ಎಲೆಕ್ಷನ್ ಆಗಿ ಈ ದೇಶದ ನಾಯಕತ್ವವನ್ನ ಇಂದಿರಾ ಗಾಂಧಿ ಅವರು ತೆಗೆದುಕೊಂಡ್ರು. ಇದು ಒಂದು 3 ವರ್ಷ ಕೂಡ ಜನತಾದಳದವರು, ಜನತಾ ಪಾರ್ಟಿಯವರು ಈ ದೇಶವನ್ನು ಆಡಲಿಕ್ಕಾಗಲಿಲ್ಲ. ಅಂತ ಒಂದು ದೊಡ್ಡ ಧೀಮಂತ ನಾಯಕತ್ವವನ್ನ ನಮ್ಮ ಜವಾಹರ್ಲಾಲ್ ನೆಹರು ಅವ್ರನ್ನ ಬೆಳೆಸಿದ್ರು. ಮಹಾತ್ಮ ಗಾಂಧೀಜಿಯವರು ಕೂಡ ಅವ್ರಿಗೆ ಹಾಕೊಂಡು ಅವ್ರನ್ನ ಕುಟುಂಬದ ಸದಸ್ಯರಾಗಿ ಸೇರಿಸಿಕೊಂಡು ಅವರ ಹೆಸರನ್ನು ಕೂಡ ನಾಮಕರಣವನ್ನು ಮಾಡಿ ಈ ದೇಶಕ್ಕೆ ಒಂದು ದೊಡ್ಡ ಗಾಂಧಿ ಕುಟುಂಬದ ಕೊಡುಗೆ ಇನ್ನ ಕೂಡ ಇವತ್ತು ಹೋಗ್ತಾ ಇದೆ. ಇವತ್ತು ಅವರ ಸೊಸೆ ಸೋನಿಯಾ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಆಗುವಂತಹ ಒಂದು ದೊಡ್ಡ ಅವಕಾಶ ಇದೆ. ಈ ದೇಶದಲ್ಲಿ ಅನೇಕರು ಟೀಕೆ ಮಾಡಿದ್ರು. ಸಾಧ್ಯ ಇಲ್ಲ, ನಾವು ತಲೆ ಬೋಳಿಸ್ಕೊಂತೀವಿ ಅಂತ ಹೇಳಿ ಸುಷ್ಮಾ ಸ್ವರಾಜ್ ಮತ್ತು ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅವರು ಕೂಡ ಹೇಳಿದ್ರು. ಆದರೆ ಇವತ್ತು ಅವತ್ತಿನ ಕಾಲದಲ್ಲಿ ಯುಪಿಎ ರಚನೆ ಆದಾಗ ಎಲ್ಲ ಕಾಂಗ್ರೆಸ್ ಮತ್ತು ಯುಪಿಯವರೆಲ್ಲ ಸೇರಿ ಈ ದೇಶಕ್ಕೆ ಆ ತಾಯಿ ಸೋನಿಯಾ ಗಾಂಧಿ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಅಂತ ಹೇಳಿ ಅವರಿಗೆ ತ್ಯಾಗವನ್ನ, ಅಧಿಕಾರವನ್ನು ಕೊಟ್ಟದನ್ನ ನೀವೆಲ್ಲ ಗಮನಿಸಿದ್ದೀವಿ. ಆದರೆ ಅವರು ಒಪ್ಪೆ ನನಗೆ ಮುಖ್ಯ ಅಲ್ಲ ಅಧಿಕಾರ, ಒಬ್ಬ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ಅವರು ಪ್ರಧಾನಮಂತ್ರಿ ಸ್ಥಾನವನ್ನು ಕೂಡ ತ್ಯಾಗವನ್ನು ಮಾಡಿದ್ರು. ಅಂತ ಒಂದು ದೊಡ್ಡ ಕುಟುಂಬ ಇಂದಿರಾ ಗಾಂಧಿ ಅವರು ಆಳ್ತ ನೋಡಿದ್ದಾರೆ, ರಾಜೀವ್ ಗಾಂಧಿ ಅವರು ಆಳ್ತ ನೋಡಿದ್ದಾರೆ. 2 ಪ್ರಾಣಗಳು ಕೂಡ ಆ ಕುಟುಂಬದಲ್ಲಿ ಕಳೆದುಕೊಂಡದನ್ನು ನೋಡಿ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ
ಮುಳುಗೋಗ್ತಾ ಇದೆ ಅಂದಾಗ ಈ ದೇಶದ ನಾಯಕತ್ವವನ್ನು ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ವಹಿಸಿಕೊಂಡು ಇವತ್ತೆಲ್ಲ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರಿಂದ ಇಂಥ ಪಕ್ಷದಲ್ಲಿ ಇದೀವಲ್ಲ ಅನ್ನೋದೇ ನಮಗೆಲ್ಲ ಬಹಳ ಸಂತೋಷ. ಇವತ್ತು ನಾನು ಕೂಡ ಈ ಪುಸ್ತಕವನ್ನ ಕನ್ನಡದಲ್ಲಿ ರೂಪಿಸಿದ್ದೇನೆ. ಎಲ್ಲರೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಎಂಜುವಂತ ಕೆಲಸವನ್ನು ಕೂಡ ಒಂದು ಸಣ್ಣ ಬೆಲೆ ಇಟ್ಟು ಮಾಡ್ತೇವೆ. ಎಲ್ಲರೂ ಕೂಡ ಉಪಯೋಗಿಸಿಕೊಂಡು ಅವರು ಏನೇನು ಮಾತಾಡಿದ್ದಾರೆ, ಏನೇನು ಹೇಳಿದ್ದಾರೆ ಅದೆಲ್ಲ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು. ಈ ದೇಶವನ್ನು ಯಾವ ರೀತಿ ಮಾರ್ಗದರ್ಶನ ತೆಗೆದುಕೊಂಡು ಹೋಗಿದ್ದು ಅನ್ನೋದನ್ನು ನಾವೆಲ್ಲ ಗಮನದಲ್ಲಿಟ್ಕೊಳ್ಬೇಕು ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ. ಇವತ್ತು ಸೌಮ್ಯ ರೆಡ್ಡಿಯವರು, ಅರುಣ್ ಈ ಭಾಗದ ಮುಖಂಡರು ವಹಿಸಿಕೊಂಡು ಬಹಳ ಮೋಸದಿಂದ ಚುನಾವಣೆಯಲ್ಲಿ ಸೋತಿದ್ದಾರೆ. ಅವರು ಖಂಡಿತ ನಮಗೆ ವಿಶ್ವಾಸ ಇದೆ ಮತ್ತೆ ರೀಕೌಂಟಿಗಾಗಿ ಅವರು ವಾಪಸ್ ಅಸೆಂಬ್ಲಿಗೆ ಬಂದೇ ಮಾಡ್ತಾರೆ. ಆತ್ಮವಿಶ್ವಾಸ ನನಗಿದೆ. ಇವತ್ತು ಅಲ್ಲಿ ನೋಡಿ, ಬೇರೆ ನಮ್ಮ ಮಾಲೂರು ಎಲೆಕ್ಷನ್ ನಡೀತು, ರೀಕೌಂಟಿಂಗ್ ಅಲ್ಲಿ ಡಿಸ್ಮಿಸ್ ಮಾಡಿಬಿಟ್ಟು ರೀಕೌಂಟಿಂಗ್ ಈಗ ಸುಪ್ರೀಂ ಕೋರ್ಟ್ ಅವರು ಆರ್ಡರ್ ಮಾಡಿದ್ದಾರೆ. ಅಲ್ಲಿ ಚಿಕ್ಕಮಗಳೂರಲ್ಲಿ ಎಲೆಕ್ಷನ್ ಕೌಂಟ್ ಆಗಿದೆ, ಅದನ್ನು ಅನೌನ್ಸ್ ಮಾಡಕ್ಕೆ ಬಿಡ್ತಾರೆ. ಬೇಕಾದಷ್ಟು ಬಿಜೆಪಿಯವರು ಸೋಲನ್ನು ಒಪ್ಕೊಳ್ಳಕ್ಕೆ ತಯಾರಿಲ್ಲ. ಈ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ನ್ಯಾಯಾಲಯಗಳು ಗೌರವವನ್ನು ಕೊಡ್ತಾರೆ ಅನ್ನೋ ಆತ್ಮವಿಶ್ವಾಸ ಇವತ್ತು ನನಗಿದೆ. ಹಂಗೆ ಸೌಮ್ಯ ರೆಡ್ಡಿ ಅವರು ಸೋತರು ಮನೆಗೆ ಕೂತಿಲ್ಲ, ಎಲ್ಲ ಬಡ ಜನತೆಯ ಸೇವೆಯನ್ನು ಮಾಡಿಕೊಂಡು ಪಕ್ಷದ ಸಂಘಟನೆಯಲ್ಲಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾರೆ. ಮುಂದಕ್ಕೆ ಈ ವಿಧಾನಸಭಾ ಕ್ಷೇತ್ರದಿಂದ ಮತ್ತೆ ಒಂದು ಶಾಸಕಿಯಾಗಿ ಆಯ್ಕೆ ಮಾಡುವಂತಹ ಜವಾಬ್ದಾರಿ ನಾವೆಲ್ಲ ಸೇರಿ ಮಾಡಬೇಕು ಅಂತೇಳಿ ನಾನು ನಿಮ್ಮೆಲ್ಲರೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೇನೆ. ಇವತ್ತು ಇಂದಿರಾ ಗಾಂಧಿಯವರ ಪ್ರತಿಮೆ ಕೂಡ ಇಲ್ಲಿ ಮಾಡಿದ್ದಾರೆ. ಈಗ ಇವತ್ತು ಬೇಡ ಅದು ಕೆಲವು ಲೋಪದೋಷಗಳು ಸರ್ಕಾರದಲ್ಲಿ ಒಂದು ಆದೇಶವನ್ನು ಹೊರಡಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾನು ಅದಕ್ಕೆ ಅಫಿಷಿಯಲ್ ಆಗಿ ಉದ್ಘಾಟನೆ ಮಾಡೋದು ಬೇಡ ಅಂತೇಳಿ ನಾನು ಅವರಿಗೆ ಸಲಹೆಯನ್ನು ಕೊಟ್ಟಿದ್ದೆ. ಬಹಳ ಸಂತೋಷ. ಮೊದಲಿಂದಲೂ ಕೂಡ ಇದು ಇಂದಿರಾ ಗಾಂಧಿ ಸರ್ಕಲ್ ಅಂತೇಳಿ ಮೊದಲಿಂದಲೂ ಹೆಸರಿದೆ, ಸತ್ಯವಿಲ್ಲ. ಅದು ಏನಿದೆ ಅದನ್ನು ಕಾನೂನು ಚೌಕಟ್ಟಿನಲ್ಲಿ ಸರಿ ಮಾಡುವಂಥ ಕೆಲಸವನ್ನು ಮಾಡಿ ಅದನ್ನ ಕಾರ್ಯರೂಪವನ್ನು ಮಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ನಾಯಕರು, ಕಾರ್ಯಕರ್ತರು, ಮುಖಂಡರು ಸೇರಿ ಇಂದಿರಾ ಗಾಂಧಿ ಅವರ ಸ್ಮರಿಸಿಕೊಳ್ಳುವಂತ ಒಂದು ದೊಡ್ಡ ಅವಕಾಶ ಮಾಡಿಕೊಳ್ಳಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರ ಹೇಳಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.